ಸ್ನೇಹಿತರೆ, ಇಲ್ಲಿ ಪೂಜಲ್ಪಡುತ್ತಿರುವಂತಹ ವಿಗ್ರಹ ತೇಲ್ತಿತ್ತು ಅಂದ್ರೆ ನಂಬ್ತೀರಾ? ಸ್ನೇಹಿತರೆ, ನಂಬಲೇಬೇಕಿತ್ತು. ನಮಸ್ಕಾರ ಕರ್ನಾಟಕ. ಸ್ನೇಹಿತರೆ, ನಾನಿವಾಗ ಒಡಿಸ್ಸಾದಲ್ಲಿರುವಂತಹ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಇಲ್ಲಿ 3 ವಿಗ್ರಹಗಳಿಗೆ ಪೂಜೆ ನಡೀತಿತ್ತು. ಒಂದು ವಿಗ್ರಹ ಆಗ್ತಾನೆ ಹುಟ್ಟಿರುವಂತಹ ಸೂರ್ಯ ದೇವನನ್ನ ಪ್ರತಿಬಿಂಬಿಸುತ್ತೆ. ಇನ್ನೊಂದು ವಿಗ್ರಹ ಮೇಲ್ಗಡೆ ರಗರಗ ಅಂತ ಹೊಳೆಯುವಂತ ಮಧ್ಯಾಹ್ನದ ಸೂರ್ಯವನ್ನ ಪ್ರತಿನಿಧಿಸುತ್ತೆ. ಇನ್ನೊಂದು ವಿಗ್ರಹ ಸಂಜೆಯ ಸೂರ್ಯವನ್ನ ಪ್ರತಿನಿಧಿಸುತ್ತೆ. ಸ್ನೇಹಿತರೆ, ಮಧ್ಯಾಹ್ನ ಏನು ಕಾಣುತ್ತಾನೆ ರಗರಗ ಅಂತ ಹೊಳೆಯುವಂಥ ಸೂರ್ಯ, ಆ ಸೂರ್ಯ ವಿಗ್ರಹ ತೇಲ್ತಿತ್ತಂತೆ. ಸ್ನೇಹಿತರೆ, ಅದು ಹೇಗೆ ತೇಲ್ತಿತ್ತು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಸ್ನೇಹಿತರೆ, ನೀವು ಅಂದ್ಕೊಂಡಾಗೆ ಅದು ಮರದ ಅಥವಾ ಬೇರೆ ಏನರಿಂದನೋ ಮಾಡಿರೋದಲ್ಲ, ಕಲ್ಲಿನಿಂದನೇ ಮಾಡಿರೋದು. ಉಕ್ಕಿನ ಕಲ್ಲಿನಿಂದ ಮಾಡಿರುವಂಥ ವಿಗ್ರಹ ಆಗಿತ್ತು. ಸ್ನೇಹಿತರೆ, ಆ ವಿಗ್ರಹನ ಕೆಳಗಡೆ ಮತ್ತು ಮೇಲ್ಗಡೆ 2 ಆಯಾಮದಲ್ಲಿ ಉಕ್ಕನ್ನು ಕೊಟ್ಟು, ಉಕ್ಕು ಅಂದರೆ ನಿಮ್ಗೆ ಗೊತ್ತಲ್ಲ ಸ್ನೇಹಿತರೆ, ಮ್ಯಾಗ್ನೆಟ್ ಥರದಂಥ ಕಲ್ಲನ್ನು ಇಟ್ಟು ಅದಕ್ಕೆ ಕಂಪ್ರೆಸ್ ಮಾಡಿದಾಗ ವಿಗ್ರಹ ತೇಲುವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರಂತೆ ದೇವಸ್ಥಾನನ. ನಮ್ಮ ಪೂರ್ವಜನರು ಎಂಥ ವೈಜ್ಞಾನಿಕತೆಯನ್ನು ದೇವಸ್ಥಾನದಲ್ಲಿ ಒಳಗೊಂಡಿದ್ರು ಅನ್ನೋದನ್ನ ಒಂದ್ಸಲಿ ಥಿಂಕ್ ಮಾಡಿ. ಸ್ನೇಹಿತರೆ, ಇನ್ನೊಂದು ವಿಶೇಷ ಏನು ಅಂದರೆ, ಅದರ ಪೀಠ ಏನಿತ್ತು ಆ ಪೀಠದಲ್ಲೇ ವಿಗ್ರಹ ಸಂಜೆಯವರೆಗೆ ಇರೋದಂತೆ. ಸೂರ್ಯ ಹುಟ್ಟಿದಾಗ ಆ ಬಿಂಬ ಸೂರ್ಯನ ಮೇಲೆ, ಆ ವಿಗ್ರಹದ ಮೇಲೆ ಬೀಳ್ತಾ ಅದು ಮೇಲ್ಗಡೆ ಹೋಗೋಕ್ಕೆ ಪ್ರಾರಂಭವಾಗದಂತೆ. ಅದು ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ. ಸ್ನೇಹಿತರೆ, ಸೂರ್ಯನ ಶಾಖಕ್ಕೆ ಆ ಮ್ಯಾಗ್ನೆಟ್ಸ್ ಏನಿತ್ತು ಅದು ಪವರೇಜ್ ಆಗ್ತಿತ್ತಂತೆ. ಆ ಪವರೇಜ್ ಪ್ರಕಾರ ಅದು ಮೇಲ್ಗಡೆ ವಿಗ್ರಹ ಹೋಗ್ತದೆ ಅಂತೆ. 2 ಮ್ಯಾಗ್ನೆಟ್ ಅಂದರೆ ಸೆಂಟ್ರಲ್ಲಿ ಗುರುತ್ವಾಕರ್ಷಣ ಬಲದಿಂದ ವಿಗ್ರಹ ತೇಲೋದಂತೆ. ಎಷ್ಟು ವಾವ್ ಅನಿಸ್ತು ಅಂದರೆ, ನನಗಂತೂ ಕೇಳಿ ಖುಷಿ ಆಯಿತು. ಒಮ್ಮೆ ಆದರೂ ಜೀವನದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಖುಷಿ ಪಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಪೂರ್ವಜರು, ನನ್ನ ಇತಿಹಾಸ, ನನ್ನ ಪರಂಪರೆಯವರು ಶ್ರೇಷ್ಠ. ಜೈ ಭಾರತ್.